ಮೊನ್ನೆ ತಾನೇ ಒಂದು ಸುದ್ದಿ ಓಡಾಡ್ತಾ ಇತ್ತು. ಕಾಂತಾರ ಪ್ರೀಕ್ವೆಲ್ ಮೂವಿ 125 ಕೋಟಿಗೆ OTTಗೆ ಸೇಲ್ ಆಯ್ತು ಅನ್ನೋದು. ಇದ್ರಲ್ಲೇ ಗೊತ್ತಾಗುತ್ತೆ ಈ ಫಿಲ್ಮ್ಗೆ ಎಷ್ಟು ಹೈಪ್ ಇದೆ ಅನ್ನೋದು. ಹಾಗೆ ಈ ವಿಡಿಯೋ ಕೆಳಗೆ ನೀವು ಲೈಕ್ ಬಟನ್ ಒತ್ತಿದಾಗ ಹೈಪ್ ಅಂತ ಆಪ್ಷನ್ ಬರುತ್ತೆ. ಈ ವಿಡಿಯೋಗೆ ಹೈಪ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋದಲ್ಲಿ ನಾನು ಈ ಕಾಂತಾರ ಚಾಪ್ಟರ್ 1 ಮೂವಿನ ನೋಡೋದಕ್ಕೆ ಇರೋ 5 ರೀಸನ್ ಗಳನ್ನ ಹೇಳ್ತಾ ಹೋಗ್ತೀನಿ. ಚಾನಲ್ ನ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1, ರಿಷಬ್ ಶೆಟ್ಟಿ. ಈ ವ್ಯಕ್ತಿ ಈ ಫಿಲ್ಮ್ಗೆ ಹಾಗೆ ಕಾಂತಾರ ಸೀಕ್ವೆಲ್ ಗೆ ಕೊಟ್ಟಿರೋ ಡೆಡಿಕೇಶನ್ ನೋಡಿದ್ರೆ ತಿಳ್ಕೋಬಹುದು ಈ ಫಿಲ್ಮ್ ಹೆಂಗೆ ಮೂಡಿ ಬಂದಿರಬಹುದು ಅಂತ. ಕಾಂತಾರ ಸೀಕ್ವೆಲ್ ನಲ್ಲಿನೂ ಇದ್ದ ಉದ್ದೇಶ ಅದೇ, ತನ್ನ ಮಣ್ಣಿನ ಕಥೆನ ಜನರಿಗೆ ತಲುಪಿಸಬೇಕು ಅನ್ನೋದು. ಈಗ ಮತ್ತೆ ಅದೇ ವಿಷನ್ ಜೊತೆ ಬಂದಿದ್ದಾರೆ. ಕಾಂತಾರ ಸೀಕ್ವೆಲ್ ನಲ್ಲಿ ಅಲ್ಲಿ ಕತೆ, ಆಕ್ಟಿಂಗ್, ಡೈರೆಕ್ಷನ್ ಎಲ್ಲದನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ ರಿಷಬ್ ಶೆಟ್ಟಿ ಅವರು ಪ್ರೀಕ್ವೆಲ್ ನಲ್ಲಿ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಕಾಂತಾರ ಸೀಕ್ವೆಲ್ ನ ಕ್ಲೈಮ್ಯಾಕ್ಸ್ ಸೀನ್ ಈಗಲೂ ಕಣ್ಣಿಗೆ ಕಟ್ಟಿದಾಗೆ ಇದೆ. ಅದೇ ರೀತಿ ಪರ್ಫಾರ್ಮೆನ್ಸ್ ನ ನಾವು ಕಾಂತಾರ ಪ್ರೀಕ್ವೆಲ್ ನಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ರಿಷಬ್ ಶೆಟ್ಟಿ ಅವರು ಈ ಫಿಲ್ಮ್ ಗಂತಾನೆ ಬಾಡಿನ ಶೇಪ್ ಗೆ ತಂದಿದ್ದಾರೆ. ಇದೆಲ್ಲ ಸ್ಕ್ರೀನ್ ಮೇಲೆ ಆಡಿಯನ್ಸ್ ಗೆ ಹಬ್ಬ ಆಗಿರುತ್ತೆ ಅನ್ಕೊಳ್ಳಿ. ನಂಬರ್ 2, ಕಾಂತಾರ ಅಂದ್ರೆ ಈ ಹಿಂದೆ ಬಂದ ಸೀಕ್ವೆಲ್ ಮೂವಿನೇ ಅನ್ಕೊಳ್ಳಿ. ಅಲ್ಲಿ ಹೇಳಿರೋ ವಿಷಯಗಳು ಹಾಗೆ ಅಲ್ಲಿನ ಆಚರಣೆಗಳು ಜನರಿಗೆ ಹೊಸದಾಗಿತ್ತು. ಕಾಂತಾರ ಮೂವಿ ಮಾಡಿದ ರೆಕಾರ್ಡ್ಗಳು ಹಾಗೆ ಆ ಮೂವಿ ಇದ್ದ ರೀತಿಗೆ ಈಗ ಬರ್ತಾ ಇರೋ ಕಾಂತಾರ ಪ್ರೀಕ್ವೆಲ್ ಜನರ ನಡುವೆ ಹೈಪ್ ಕ್ರಿಯೇಟ್ ಮಾಡಿದೆ. ಹಾಗೆ ಇದು ಕೂಡ ಈ ಮೂವಿನ ನೋಡಕ್ಕೆ ಒಂದು ರೀಸನ್ ಆಗಿ ಉಳಿಯುತ್ತೆ. ರಿಷಬ್ ಶೆಟ್ಟಿ ಅವರು ಮೊದಲ ಮೂವಿನಲ್ಲೇ ಇಡೀ ದೇಶಕ್ಕೆ ಕರಾವಳಿ ಭಾಗದ ಹೆಚ್ಚಿನ ವಿಷಯಗಳನ್ನ ಪರಿಚಯ ಮಾಡಿದ್ದಾರೆ. ಹಾಗೆ ಮುಂದೆ ಬರುವ ಪ್ರೀಕ್ವೆಲ್ ನಲ್ಲೂ ತುಂಬಾ ವಿಷಯಗಳು ಹಾಗೆ ಅದರ ಉದ್ದೇಶಗಳನ್ನು ನಮಗೆ ಪರಿಚಯಿಸುತ್ತಾರೆ. ನಂಬರ್ 3, ದೈವ. ಕರಾವಳಿ ಭಾಗದಲ್ಲಿ ದೈವ, ಅದರ ಆಚರಣೆ, ನಂಬಿಕೆ ಎಲ್ಲ ಇದೆ. 2 ವರ್ಷದ ಮುಂಚೆ ಈ ಆಚರಣೆ ಹಾಗೆ ನಂಬಿಕೆಗಳೆಲ್ಲ ಕಾಂತಾರ ಮೂವಿ ಮೂಲಕ ಇಡೀ ದೇಶಕ್ಕೆ ಪರಿಚಯ ಆಯಿತು. ಆದ್ರೆ ಈ ಮೂವಿನಲ್ಲಿ ಆ ದೈವದ ಹಿನ್ನೆಲೆ ಹಾಗೆ ಆ ದೈವದ ಕಥೆಯನ್ನ ರಿಷಬ್ ಶೆಟ್ಟಿ ಅವರು ಹೇಳಿಕೆ ಹೊರಟಿದ್ದಾರೆ. ಇದನ್ನ ತಿಳ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ದೈವದ ಇತಿಹಾಸವನ್ನ ನಾವು ಈ ಮೂವಿನಲ್ಲಿ ನೋಡಬಹುದು. ನೀವೇ ಯೋಚನೆ ಮಾಡಿ, ಇಂಟ್ರಡಕ್ಷನ್ ಕಥೆನೆ ಆ ರೀತಿ ಸೌಂಡ್ ಮಾಡಿತ್ತು, ಇನ್ನು ಇದು ಹಿಸ್ಟ್ರಿ, ಇದು ಯಾವ ರೀತಿ ಸೌಂಡ್ ಮಾಡಬಹುದು. ಹಾಗೆ ಪ್ರೀಕ್ವೆಲ್ ಹಾಗೆ ಸೀಕ್ವೆಲ್ ನಲ್ಲಿ ಈ ಬೆಂಕಿಯ ಸರ್ಕಲ್ ಅನ್ನ ಹೈಲೈಟ್ ಮಾಡಿದ್ದಾರೆ. ಕಾಂತಾರ ಸೀಕ್ವೆಲ್ ಅಲ್ಲಿಗೆ ಎಂಡ್ ಆಗಿತ್ತು. ಈಗ ಕಾಂತಾರ ಪ್ರೀಕ್ವೆಲ್ ಅಲ್ಲಿಂದನೇ ಸ್ಟಾರ್ಟ್ ಆಗಬಹುದು. ಇದು ಕೂಡ ಈ ಮೂವಿ ನೋಡೋಕೆ ಒಂದು ಮುಖ್ಯವಾದ ರೀಸನ್ ಆಗಿ ಉಳಿಯುತ್ತೆ. ನಂಬರ್ 4, ವ್ರಾಪ್ ಅಪ್ ವಿಡಿಯೋ. ಹೊರಗಡೆ ತುಂಬಾ ಡಿಸ್ಕಷನ್ಗಳು ನಡೀತಿದೆ, ಟ್ರೈಲರ್ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದು. ನನ್ನ ಪ್ರಕಾರ ಟ್ರೈಲರ್ನ ಅವಶ್ಯಕತೆನೇ ಇಲ್ಲ. ಈ ವ್ರಾಪ್ ಅಪ್ ವಿಡಿಯೋನೇ ಸಾಕು ಈ ಮೂವಿಗೆ ಜನರನ್ನ ಕರ್ಕೊಂಡು ಬರೋಕೆ. ಅದರಲ್ಲಿ ತುಂಬಾ ವಿಷಯಗಳನ್ನ ತೋರಿಸಿದ್ದಾರೆ, ನೀವು ಗಮನಿಸಿದ್ರೆ ಅದನ್ನ ತಿಳ್ಕೋಬಹುದು. ಹಾಗೆ ರಿಷಬ್ ಅವರು ಲೀಡರ್ಶಿಪ್ ಆ ವಿಡಿಯೋದಲ್ಲಿ ಎದ್ದು ಕಾಣ್ತಾ ಇತ್ತು. ಅಲ್ಲಿ ಅವರು ಹಾಕಿದ ಎಫರ್ಟ್ ಹಾಗೆ ಕೆಲವು ಸಂದರ್ಭಗಳನ್ನ ಹ್ಯಾಂಡಲ್ ಮಾಡಿದ ರೀತಿ ಹೇಳುದು ಒಬ್ಬ ವ್ಯಕ್ತಿ ಒಂದು ಸಿನಿಮಾಗೆ ಎಷ್ಟೆಲ್ಲ ಎಫರ್ಟ್ ಹಾಕಬಹುದು ಅಂತ. ರಿಷಬ್ ಅವರು ಆಕ್ಟಿಂಗ್, ಡೈರೆಕ್ಟಿಂಗ್ ಎರಡೂ ಪೊಸಿಷನ್ ಅನ್ನ ನಿಭಾಯಿಸಿ ಈಗ ಬರೀ 3 ವರ್ಷದಲ್ಲೇ ಮೂವಿನ ಸ್ಕ್ರೀನ್ ಮೇಲೆ ತಂದಿರೋದು ದೊಡ್ಡ ವಿಷಯ. ಹಾಗೆ ಈ ವ್ರಾಪ್ ಅಪ್ ವಿಡಿಯೋದಲ್ಲಿರೋ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು. ಈ ವಿಡಿಯೋಗೆ ಅಜ್ನೀಶ್ ಅವರು ಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂದ್ರೆ ಇನ್ನು ಮೂವಿನಲ್ಲಿರೋ ಮ್ಯೂಸಿಕ್ ಹೆಂಗಿರ್ಬೋದು ನೀವೇ ಯೋಚನೆ ಮಾಡಿ. ಇನ್ನು ನಂಬರ್ 5, ಹೊಂಬಾಳೆ ಫಿಲ್ಮ್ಸ್ ವಿಷನ್ ತುಂಬಾ ದೊಡ್ಡದು. ಅದರಲ್ಲಿ ಈ ಮೂವಿ ಕೂಡ ಬರುತ್ತೆ. ಈಗಾಗಲೇ ಇವರ KGF, ಕಾಂತಾರ, ಮಹಾವತಾರ್, ನರಸಿಂಹ ಅಂತ ಮೂವಿಗಳು ಯಾವ ರೇಂಜ್ ಗೆ ಸದ್ ಮಾಡಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಹಾಗೆ ರಿಷಬ್ ಅವರು ಅಷ್ಟು ಬಜೆಟ್ ನಲ್ಲಿಯೇ ಆ ರೀತಿಯ ಮೂವಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇನ್ನು 100 ಕೋಟಿಗಿಂತ ಹೆಚ್ಚಿನ ದುಡ್ಡು ಹಾಕಿ ನಿರ್ಮಾಣ ಮಾಡಿದ ಈ ಸಿನಿಮಾ ಹೆಂಗೆಲ್ಲ ಬಂದಿರಬಹುದು. ಮೇಕಿಂಗ್ ನಲ್ಲಿ ಹೊಂಬಾಳೆ ಮುಂದೆ ಇದೆ. ಅದರಿಂದ ಈ ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ. ಇನ್ನೂ ಒಂದು ಬೋನಸ್ ರೀಸನ್ ಅಂದ್ರೆ ಅದು ರುಕ್ಮಿಣಿ ವಸಂತ್ ಅವರು. ಆ ಪೋಸ್ಟರ್ ನೋಡಿ, ಆ ಕ್ಯಾರೆಕ್ಟರ್ ಇರೋ ರೀತಿಗೆ ರುಕ್ಮಿಣಿ ಅವರು ಬಿಟ್ರೆ ಇನ್ಯಾರು ಸೂಟ್ ಆಗಲ್ಲ ಅನ್ಸುತ್ತೆ. ಹಾಗೆ ಇವರು ಕೂಡ ಕ್ಯಾರೆಕ್ಟರ್ ಗೆ ಬೇಕಿರೋ ಎಲ್ಲಾ ಎಫರ್ಟ್ ಗಳನ್ನ ಹಾಕಿರ್ತಾರೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡೋಣ. ಹಾಗೆ ಈ ಮೂವಿ 2000 ಕೋಟಿ ಕಲೆಕ್ಷನ್ ಮಾಡುತ್ತಾ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟೇ.